ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಮಾಡಿದಂಥ ಜೋಳದ ರೊಟ್ಟಿ ಜೊತೆ ಸೈಡ್ ಡಿಶ್ ಆಗಿ ಒಂದು ಗೊಜ್ಜು ಮಾಡಿದ್ದೆ. ಅದೇನಪ್ಪ ಅಂತ ಅಂದರೆ ಈ ಮೆಣಸಿನ್ಕಾಯಲ್ಲಿ ಮಾಡಿರೋ ಅಂಥ ಎಣ್ಗಾಯಿ ಗೊಜ್ಜು. ಏನಿದು ಕ್ಯಾಪ್ಸಿಕಮ್ ಇಷ್ಟು ಚಿಕ್ಕ ಚಿಕ್ಕದಾಗಿದೆಯಲ್ಲ ಅನ್ಕೋತಾ ಇದ್ದೀರಾ? ದಾವಣಗೆರೆ ಹಾಗೂ ಉತ್ತರ ಕರ್ನಾಟಕದಲ್ಲಿ ಸಿಗುವಂಥ ಮೆಣಸಿನ್ಕಾಯಿ ಇದು. ಇದನ್ನು ದೊಣ್ಣೆ ಮೆಣಸಿನ್ಕಾಯಿ, ಹೊಟ್ಟೆ ಮೆಣಸಿನ್ಕಾಯಿ ಅಂತಲೂ ಅಂತಾರೆ. ಇದರಲ್ಲಿ ಎಣ್ಗಾಯಿ ಮಾಡಿದ್ರೆ ಬದನೆಕಾಯಿ ಎಣ್ಗಾಯಿಗಿಂತನೂ ತುಂಬ ರುಚಿಯಾಗಿ ಸ್ಪೈಸಿಯಾಗಿರುತ್ತೆ. ಅದರಲ್ಲಿ ಇವತ್ತು ನಾನು ಎಣ್ಗಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಈ ದೊಣ್ಣೆ ಮೆಣಸಿನ್ಕಾಯಿನ ಫಸ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಇದ್ರದ್ದು ತೊಟ್ಟು ಹಾಗೂ ಒಳಗಡೆ ತುಂಬ ಕ್ಯಾಪ್ಸಿಕಮ್ಗಿಂತ ಜಾಸ್ತಿ ಬೀಜಗಳಿರುತ್ತೆ ಇದರಲ್ಲಿ. ಅದನ್ನೆಲ್ಲ ತೆಕ್ಕೋಬೇಕು. ತೊಟ್ಟು ಹಾಗೂ ಬೀಜಗಳನ್ನೆಲ್ಲ ತೆಗೆದು ಈಗ ನಾನು ಫ್ರೈ ಮಾಡೋಕ್ಕೆ ಅಂತ ಎಣ್ಣೆಲಿ ಹಾಕ್ಕೊಂಡಿದ್ದೀನಿ. ಇದ್ರದ್ದು ಸಿಪ್ಪೆ ಕ್ಯಾಪ್ಸಿಕಮ್ ಅಷ್ಟು ಸಾಫ್ಟ್ ಇರಲ್ಲ. ಇದು ಸ್ವಲ್ಪ ತುಂಬ ಗಟ್ಟಿ ಇರುತ್ತೆ ಹಾಗೂ ತುಂಬ ಖಾರ ಇರುತ್ತೆ. ನಾವು ಬೀಜ ತೆಗೆದ್ರೂ ಆ ಸ್ಕಿನ್ನಲ್ಲೇ ತುಂಬ ಖಾರ ಇರುತ್ತೆ ಇದರಲ್ಲಿ. ಅದಕ್ಕೆ ನಾವು ಇದಕ್ಕೆ ಖಾರ ಹಾಕೋ ಅವಶ್ಯಕತೆಯೇ ಬರಲ್ಲ. ಬರೀ ಮಸಾಲೆ ಪುಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಇದು ಬೇಯೋದು ನಿಧಾನ ಆಗುತ್ತೆ ಅಂತ ಮೊದಲಿಗೆ ನಾನು ಸ್ವಲ್ಪ ಒಂದು 50% ಫ್ರೈ ಮಾಡಿ ಇಟ್ಕೊಂಡ್ರೆ ಗೊಜ್ಜಲ್ಲಿ ಬೇಗ ಬೇಯುತ್ತೆ ಅಂತ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಅದನ್ನು ಫ್ರೈ ಮಾಡಿಟ್ಟು ಆರಕ್ಕಿಡೋಣ. ಈಗ ಒಂದು ಕಡಾಯಿಗೆ ಕಡಲೆಕಾಯಿ ಬೀಜ ಹಾಕ್ಕೊಂಡು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಅದೇ ಕಡಾಯಿಯಲ್ಲಿ ಹುಚ್ಚೆಳ್ಳು ಹಾಕ್ಕೊಂಡು ಅದನ್ನು ಚಟಪಟ ಅನ್ನೋ ತನಕ ಲೋ ಫ್ಲೇಮಲ್ಲಿ ಈ ಥರ ಹುರ್ಕೋಬೇಕು. ನೋಡಿ, ಈಗ ಚಟಪಟ ಅಂತ ಆಗಿದೆ. ಈಗ ಇದನ್ನು ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಕಡಲೆಕಾಯಿ ಬೀಜ ಹಾಗೂ ಹುಚ್ಚೆಳ್ಳು ಎರಡನ್ನೂ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇವೆರಡನ್ನೂ ಮಿಕ್ಸಿಗೆ ಹಾಕ್ಕೊಂಡು ಇದ್ರ ಜೊತೆ ಸ್ವಲ್ಪ ನಿಮಗೆ ಬೇಕಾದಷ್ಟು ಹುರ್ಗಡ್ಲೆ ಹಾಕ್ಕೋಬೋದು. ಇದೆಲ್ಲ ಗ್ರೇವಿ ನೀವು ಎಷ್ಟು ಮಾಡ್ತೀರಾ ಅದರ ಪ್ರಮಾಣದಲ್ಲಿ ತೊಗೋಬೋದು, ಎಷ್ಟು ಬೇಕಾದರೂ ಹಾಕ್ಬೋದು. ಅದ್ರ ಜೊತೆ ನಾನಿಲ್ಲಿ 2 ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಿದ್ರೆ ಕ್ಯಾಪ್ಸಿಕಮ್ ಖಾರ ಇರುತ್ತೆ, ನೋಡಿ ಹಾಕ್ಕೊಳ್ಳಿ. ಅದ್ರ ಜೊತೆ 1-2 ಸ್ಪೂನು ಬೆಲ್ಲದ ಪುಡಿ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿಣ ಇಷ್ಟನ್ನು ಹಾಕ್ಕೊಂಡು ನೀವು ಡ್ರೈ ಆಗಿ ನೀರು ಹಾಕದೇನೆ ಡ್ರೈ ಆಗಿ ಪೌಡ್ರ್ ಕನ್ಸಿಸ್ಟೆನ್ಸಿಲಿ ಮಾಡ್ಕೋಬೇಕು. ನೋಡಿ, ಈಗ ಪೌಡ್ರು ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ. ಅದನ್ನು ಕಿವುಚಿ ನೀರಾಗಿ ಮಾಡಿಕೊಂಡು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಇದು ತುಂಬ ತೆಳ್ಳೆ ಆದರೆ ಸ್ಟಫಿಂಗ್ ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡಿಕೊಂಡು ಸ್ವಲ್ಪನೇ ಹುಣಸೆ ರಸ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅಕಸ್ಮಾತ್ ಹುಣಸೆ ರಸ ಖಾಲಿಯಾಗಿ ಇದು ಗಟ್ಟಿ ಆದರೆ ಇದ್ರ ಜೊತೆ ನೀವು ನೀರು ಹಾಕ್ಕೊಂಡು ಕಲಿಸ್ಕೋಬೋದು. ಆದರೆ ಸ್ವಲ್ಪ ಗಟ್ಟಿ ಇದ್ರೇ ನಿಮಗೆ ಸ್ಟಫಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಹದಕ್ಕೆ ಇಟ್ಕೊಂಡ್ರೆ ನಿಮಗೆ ಸ್ಟಫಿಂಗ್ ಈಸಿ ಆಗುತ್ತೆ. ನೀವು ಸ್ಟಫಿಂಗ್ ಮಾಡಿದ್ದನ್ನು ನೀವು ನೀಟಾಗಿ ಒಳಗಡೆನೇ ಇರೋ ಥರ ಇರಬೇಕು ಅಂದರೆ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೋಡಿ, ಈಗ ಫ್ರೈ ಮಾಡಿಟ್ಕೊಂಡಿದ್ದಂಥ ಮೆಣಸಿನ್ಕಾಯಿ ಎಲ್ಲ ತಣ್ಣಗಾಗಿದೆ. ಅದರೊಳಗೆ ನಾನೀಗ ಸ್ಟಫಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈಸಿಯಾಗಿ ಒಳಗೆ ಹಾಕ್ಬೋದು. ಹಾಕಿ ನೀವು ಒಂದು ತಟ್ಟೆಯಲ್ಲಿ ಜೋಡಿಸಿ ಇಟ್ಕೋಬೇಕು. ಇದೆಲ್ಲ ಹಾಕಾದ್ಮೇಲೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಬದನೆಕಾಯಿ, ಹೀರೆಕಾಯಿ, ಹೊಟ್ಟೆ ಮೆಣಸಿನ್ಕಾಯಿ ಎಲ್ಲದರಲ್ಲೂ ಎಣ್ಗಾಯಿ ತುಂಬ ಚೆನ್ನಾಗಿ ಜೋಳದ ರೊಟ್ಟಿಗೆ ಮ್ಯಾಚ್ ಆಗುತ್ತೆ. ಸ್ವಲ್ಪ ಕೆಲಸ ಆದ್ರೂ ಬೇಗ ಅಭ್ಯಾಸ ಆಗಿಬಿಟ್ರೆ ಒಂದು 2-3 ಸಲ ಮಾಡಿದ್ರೆ ತುಂಬ ಬೇಗ ಮಾಡಿ ಇಟ್ಕೋಬೋದು. ನೋಡಿ, ಎಲ್ಲ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈಗ ಈರುಳ್ಳಿ ಫ್ರೈ ಆಗ್ತಾಯಿದೆ. ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಸ್ಟಫ್ ಮಾಡಿ ಇಟ್ಕೊಂಡಿದ್ದಂಥ ಮೆಣಸಿನ್ಕಾಯಿನೆಲ್ಲ ಇದರೊಳಗೆ ಹಾಕ್ಕೋತಾ ಇದ್ದೀನಿ. ಇದು ನೀವು ಡೈರೆಕ್ಟಾಗಿ ಈ ಥರ ಹಾಕಿ ಕಲಿಸ್ಕೊಂಡ್ರೆ ಏನೂ ಆಗಲ್ಲ. ಸ್ಟಫಿಂಗ್ ಗಟ್ಟಿಯಾಗಿರೋದ್ರಿಂದ ಅದು ಒಳಗೆ ಇರುತ್ತೆ, ಹೊರಗಡೆ ಏನು ಬರೋದಿಲ್ಲ. ಸ್ವಲ್ಪ ಇಲ್ಲೂ ಒಂದು 2 ನಿಮಿಷ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಉಳಿದಿದ್ದಂತಹ ಗೊಜ್ಜು ಉಳಿದಿರುತ್ತಲ್ಲ ಅದನ್ನು ನೀವು ಇದಕ್ಕೆ ಹಾಕ್ಬೋದು. ನಾನು ಡೈರೆಕ್ಟ್ ಹಾಕ್ತಾಯಿದ್ದೀನಿ, ನೀವು ಹಿಂಗೆ ಹಾಕಬೇಡಿ. ಇದರಲ್ಲಿ ನೀರು ಹಾಕಿ ಫುಲ್ಲು ತೆಳ್ಳೆ ಮಾಡಿಬಿಟ್ಟು ಹಾಕಿದ್ರೆ ನಿಮಗೆ ಗೊಜ್ಜು ಚೆನ್ನಾಗಿ ಕಲಸೋಕ್ಕೆ ಸರಿಯಾಗುತ್ತೆ. ನೋಡಿ, ಈಗ ನಾನು ಗೊಜ್ಜು ಹಾಕ್ಬಿಟ್ಟು ಅದಕ್ಕೆ ಅದರಲ್ಲೇ ಸ್ವಲ್ಪ ನೀರು ಹಾಕಿ ಕಲಸಿ ಹಾಕ್ತಾಯಿದ್ದೀನಿ. ಈ ಥರ ಹಾಕ್ಕೊಂಡು ನೀವು
ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಕಡಲೆಕಾಯಿ ಬೀಜ ಹುರ್ಗಡ್ಲೆ ಹಾಕಿರೋದ್ರಿಂದ ಬೇಗ ತಳ ಹಿಡಿದು ಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ನಿಮ್ಗೆ ಎಷ್ಟು ಬೇಕಷ್ಟು ಗೊಜ್ಜು ಕನ್ಸಿಸ್ಟೆಂಟಿಗೆ ನೀರು ಹಾಕಿ ಕುದಿಸ್ಕೊಂಡ್ರೆ ನೋಡಿ ಹೊಟ್ಟೆ ಮೆಣಸಿನ್ಕಾಯಿ ಎಣ್ಗಾಯಿ ರೆಡಿಯಾಗಿದೆ. ಮೆಣಸಿನ್ಕಾಯಿ ಸಿಗದೇ ಇದ್ರೂ ಪರವಾಗಿಲ್ಲ, ನೀವು ಹೀರೆಕಾಯಲ್ಲಿ ಬದನೆಕಾಯಲ್ಲಿ ಇದೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡಿ ಹೇಗಿತ್ತು ಅಂತ ಹೇಳಿ. ಬಾಯ್.